ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಈಶಾನ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ಅವರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ನವರು ಟಿಕೆಟ್ ಕೊಡುವ ಭರವಸೆ ಕೊಟ್ಟು ಹಿಂದೆ ಸರಿದರು. ಹಾಲಿ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮಣೆ ಹಾಕಿದ್ದಾರೆ. ಅನೇಕ ಜನ ಪದವೀಧರರು ನನಗೆ ಭೇಟಿ ಮಾಡಿ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಎಂದು ಒತ್ತಡ ಹಾಕಿರುವುದರಿಂದ ಚುನಾವಣೆಗೆ ನಿಂತಿದ್ದೇನೆ ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ. ಈ ಭಾಗದಿಂದ ಸತತ ಗೆಲ್ಲುತ್ತಾ ಬಂದಿರುವ ಬಿಜೆಪಿ ಕಾಂಗ್ರೆಸ್ನವರು ಯಾವುದೇ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಟ್ಟಿಲ್ಲ, ಭೇಟಿ ನೀಡಿಲ್ಲ. ಪದವೀಧರ ಮತಕ್ಷೇತ್ರದ ಮತದಾರರು ಬುದ್ಧಿವಂತರು. ಬಿಜೆಪಿ ಕಾಂಗ್ರೆಸ್ನವರ ಕೆಲಸ ನೋಡಿದ್ದಾರೆ. ಒಂದು ಸಲ ನನಗೆ ಅವಕಾಶ ಮಾಡಿಕೊಡಬೇಕು. ಈ ಕ್ಷೇತ್ರದಿಂದ ಸತತವಾಗಿ ಕಲಬುರಗಿ, ಬೀದರ್ನವರು ಪ್ರತಿನಿಧಿಸುತ್ತಾ ಬಂದಿದ್ದಾರೆ. ಒಮ್ಮೆ ಬಳ್ಳಾರಿಯವನಾದ ನನಗೆ ಅನುಕೂಲ ಮಾಡಿಕೊಡಬೇಕು ಎಂದು ಈ ಮೂಲಕ ಮಾತನಾಡಿ ಮನವಿ ಮಾಡಿದರು. 371J ಕೋಶದ ಕಚೇರಿ ಈಗಲೂ ಬೆಂಗಳೂರಿನಿಂದ ಕೆಲಸ ನಿರ್ವಹಿಸುತ್ತಿದೆ. ಈ ಕಚೇರಿ ಕಲಬುರಗಿಗೆ ಬರಬೇಕು. ಅದರ ಬಗ್ಗೆ ಹಾಲಿ ಮಾಜಿ ಶಾಸಕರು ಚಕಾರ ಎತ್ತಿಲ್ಲ. ಅತಿಥಿ ಉಪನ್ಯಾಸಕರ ಸಮಸ್ಯೆ, ಶಾಲಾ ಕಾಲೇಜುಗಳ ಸ್ಥಿತಿಗತಿ, ಅನುದಾನದ ವಿವಿಧ ಮೂಲಗಳ ಬಗ್ಗೆ ನಿಖರವಾದ ಮಾಹಿತಿಯೇ ಇಲ್ಲ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು, ಎಎಪಿ ರಾಜ್ಯ ಉಪಾಧ್ಯಕ್ಷ ನಸೀಂ ಪಟೇಲ್ ಸೇರಿದಂತೆ ಇನ್ನಿತರರು ಇದ್ದರು. ಸರ್, 2024 ಫೆಬ್ರವರಿ 10ನೇ ತಾರೀಕು ನಮ್ಮ ಮನೆ ಮೇಲೆ ನಮ್ಮ ಮಗನ ಭರತರೆಡ್ಡಿ ಮನೆ ಮೇಲೆ ಇಡಿ ರೈಡ್ ಆಯ್ತಲ್ಲ ಸರ್. ನಮ್ಮ ಮನೆ ಮೇಲೆ ಆಯಿತು, ನಮ್ಮ ಆಫೀಸ್ ಮೇಲೆ ರೈಡ್ ಆಯಿತು, ನಮ್ಮ ಅಣ್ಣನ ಮನೆ, ನಮ್ಮ ಬೆಂಗಳೂರು ಮನೆ, ಎಲ್ಲ ಮನೆಗಳು ರೈಡ್ ಆದವು. ಎದಕ್ಕೆ ರೈಡ್ ಆಯ್ತಂಬ ತಮಗೆಲ್ಲ ಗೊತ್ತಿದೆ. ನಾವು ಕಾಂಗ್ರೆಸ್ ಸೇರಿ ಒಂದು ತಿಂಗಳಲ್ಲೇ ರೈಡ್ ಆಯ್ತು ಮನೆ. ಜನಾರ್ದನ್ ರೆಡ್ಡಿ ಅವರು ಯಾವ ಬೈಕ್ ಬಿ ಜೆ ಪಿಗೆ ಹೋಗಿದ್ದಾರೋ, ಯಾವ ಇದಕ್ಕೆ ಹೋಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಅವರು ಯಾರು ಆಶಾಸತ್ರುಗಳು ಏನಿದಾವ ಸರ್? ಸರ್ ಈಗ ಸರ್ ಒಂದು ನಿಮಿಷ ಮುಗಿಸ್ಬಿಟ್ಟು ಸರ್, ನಾವು ಅವರು ಇಡಿ ಹಾಕ್ಲಿ, ಬಿ ಡಿ ಹಾಕ್ಲಿ, ಕೆ ಡಿ ಹಾಕ್ಲಿ, ಏನನ್ನಾಗಲಿ ಸರ್, ನಾವು ವಾಯ್ಸ್ ರೈಸ್ ಮಾಡೋರೆ. ಭಗವಂತ ನಮಗೆ ಕೊಟ್ಟಿರೋದು ಬುದ್ಧಿ, ತಿಳುವಳಿಕೆ, ಜ್ಞಾನ. ವಾಯ್ಸ್ ರೈಸ್ ಮಾಡೋಕ್ಕೆ, ಗುಲಾಮ್ಗಿರಿ ಮಾಡೋಕ್ಕಲ್ಲ. ಗುಲಾಮ್ಗಿರಿ ನಮ್ಮ ರಕ್ತದಲ್ಲಿಲ್ಲ, ನಾವು ಮಾಡಲ್ಲ. ನಾವು ಜನಪರವಾಗಿ ಜನಕ್ಕೆ ಏನು ಅನುಕೂಲ ಬೇಕೋ ಅವ್ರ ಪರವಾಗಿ ದೇನ ಎತ್ತದೇ ನಮ್ಮ ಜೀವನ ಧ್ಯೇಯ ಇರ್ಬೋದು. ಇಲ್ಲ, ಇನ್ನೂ ಒಂದು ಹೇಳ. ನನ್ನ ಹೆಸರು ಪ್ರತಾಪ್ ರೆಡ್ಡಿ ಅಂತ. ನಾನು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಈ 4ನೇ ಸಾರಿ ಪ್ರವಾಸಕ್ಕೆ ಬಂದೀನಿ. ಬಂದ ನಂತರ ಈಗ 2ನೇ ಸಾರಿ ನಿಮ್ಮ ಪತ್ರಿಕಾ ಮಾಧ್ಯಮ ಜೊತೆ ಮಾತಾಡ್ತಿದ್ದೀನಿ. 2ನೇ ಸಾರಿ. ಮೊದಲನೇದಾಗಿ ಬೀದರ್ ಪತ್ರಿಕಾ ಸಂಘಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಇಂಥ ಒಂದು ಸುಸಜ್ಜಿತವಾದಂಥ ಕಟ್ಟಡ ಕಟ್ಟಿದ್ದಕ್ಕೆ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಾವು ನೆನೆಸ್ಕೋಬೇಕು. ಈಗ ನೋಡಿಬಿಟ್ರೆ ನಿಮ್ಮ ಹೊರಗಡೆ ಏನು ನೇಚರ್ ಕಾರ್ ಕೂಡ ಹೋಗಲ್ಲ ಅಂಥ ಒಂದು ಬಿಲ್ಡಿಂಗಲ್ಲಿ ಇವತ್ತು ನಾವು ಇಟ್ಕೊಂಡಿದ್ದೀವಿ ಬಳ್ಳಾರಿಯಲ್ಲಿ. ನಮ್ಗೆ ಅತ್ಯಂತ ಹೇಸಿಗೆ ಅನ್ನಿಸ್ತದೆ. ಇವತ್ತು ಇದು ಇನ್ಸ್ಪಿರೇಷನ್ ತೊಗೊಂಡು ನೆಕ್ಸ್ಟ್ ಹೋದ್ಮೇಲೆ ಖಂಡಿತ ವಿತಿನ್ 1 ಇಯರ್ ಏನಾದರೂ ಮಾಡಿ ಒಂದು 50 ಲಕ್ಷ, 1 ಕೋಟಿ ರೂಪಾಯಿನಲ್ಲಿ ಅಲ್ಲಿ ಹೊಸ ಭವನ ನಿಮ್ಮದೇ ಬ್ಲೂ ಪ್ರಿಂಟ್ ಭಾಳ ಬ್ಯೂಟಿಫುಲ್ ಆಗಿದೆ. ಅಷ್ಟು ದೊಡ್ಡದು ಇಲ್ಲ, ಅಷ್ಟು ಚಿಕ್ಕದು ಇಲ್ಲ, ಎಲ್ಲ ಫೆಸಿಲಿಟಿ ಭಾಳ ಚೆನ್ನಾಗಿದೆ. ಸೊ ಇದೇ ಬ್ಲೂ ಪ್ರಿಂಟನ್ನು ತೊಗೊಂಡು ಅಲ್ಲಿ ಒಂದು ಒಳ್ಳೆಯ ಒಂದು ಪತ್ರಿಕಾ ಭವನ ನಿರ್ಮಾಣ ಮಾಡಬೇಕಂತ ಇನ್ಸ್ಪಿರೇಷನ್ ಇಟ್ ಹಸ್ ಕಮ್ ಫ್ರಮ್ ಯು ಪೀಪಲ್ ಓನ್ಲಿ. ಫಾರ್ ದಟ್ ಐ ಶುಡ್ ಬಿ ಥ್ಯಾಂಕ್ ಯು. ಆಮೇಲೆ ನೆಕ್ಸ್ಟ್ ಈಗ ಅನೇಕ ವಿಚಾರಗಳು, ನಮ್ಮದು ವಿಚಾರ ಏನೇನು ದಾನ ಧರ್ಮ ಮಾಡಿದ್ವಿ ಎಲ್ಲ ಬಗ್ಗೆ ಸಾರ್ ಹೇಳಿದರು. ನನ್ನ ಉದ್ದೇಶ ಸರ್, ನಾನು ಮೊದಲನೇದು 1977ನಿಂದ ನಾನು ಜಯಪ್ರಕಾಶ್ ನಾರಾಯಣ ಅವರ ಸಂಪೂರ್ಣ ಕ್ರಾಂತಿಗೆ ಆಕರ್ಷಿತನಾಗಿ PUC ಓದೋ ಟೈಮಲ್ಲಿ ಅವರು ಜೊತೆಯಲ್ಲಿ ಚಳವಳಿಯಲ್ಲಿ ಅವ್ರ ಮಾರ್ಗದರ್ಶನ ನಾವು ನಡ್ಕೊಂಡು ಬಂದಿದ್ವಿ. ಇವತ್ತಿನವರು ಕೂಡ ನಾವು ಜನತಾ ಪರಿವಾರದಲ್ಲಿ ಇದ್ವಿ. ಮೊನ್ನೆ ನಮ್ಮ ಬಳ್ಳಾರಿ ನಗರ ಚುನಾವಣೆ ಆದಾಗ ನಮ್ಮ ಮಗ ನಾರಾ ಭರತರೆಡ್ಡಿ, ನಮ್ಮ ಅಣ್ಣನ ಮಗವ್ರ ಚುನಾವಣೆ ಬಂದಾಗ ಮತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಬಂದು ಆ ಕಾಂಗ್ರೆಸ್ಗೆ ನಮ್ಮ ಬೆಂಬಲಿಸಿ ಆ ಹುಡುಗನ ನಾವು ಗೆಲ್ಲಿಸ್ಕೊಂಡ್ವಿ. ಆ ಟೈಮಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೆಲವು ಹಿರಿಯ ನಾಯಕರು ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಇಲ್ಲ, ಖಂಡಿತ ನಿಮಗೆ ಲಾಸ್ಟ್ ಟೈಮ್ ಭಾಳ ನ್ಯಾಯ ನಡೆಸ್ಕೊತಿದ್ರಿ, ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದು. ಕಾರಣಾಂತರಗಳಿಂದ ಚುನಾವಣೆ ಆದಮೇಲೆ ಅದು ಆಗಲಿಲ್ಲ. ಅದು ಮತ್ತೆ ಸಿಟ್ಟಿಂಗ್ MLC ಆದಂಥ ನಿಮ್ಮ ಸ್ಥಳೀಯ ನಿಮ್ಮ ಬೀದರ್ ಜಿಲ್ಲೆಯವರಂಥ ಚಂದ್ರಶೇಖರ್ ಪಾಟೀಲ್ ಅವರು ಟಿಕೆಟ್ ಅನೌನ್ಸ್ ಮಾಡಿದರು. ಅನೌನ್ಸ್ ಮಾಡಿದ್ಮೇಲೆ ನಮ್ಮ ಭಾಗದಲ್ಲಿ ಇರೋಂಥ ಎಲ್ಲ ಒಂದು ಜನಪ್ರತಿನಿಧಿಗಳಾಗಲಿ,
ಪದವೀಧರರಾಗಲಿ ಈ ಎಜುಕೇಷನ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಲ್ಲ ಸರ್, ಯಾವುದೇ ಕಾರಣಕ್ಕೆ ಮಾತ್ರ ನೀವು ನಿಲ್ಲೇಬೇಕು. ಅವರು ಯಾರೇ ಕ್ಯಾಂಡಿಡೇಟ್ ಆಗಲಿ ನಾವಂತೂ ನಾವು ಮಾಡಲ್ಲ. 6 ವರ್ಷ ಒಂದು ದಿವಸ ಕೂಡ ಈ ಕಡೆ ನಮ್ಮ ಜಿಲ್ಲೆ ಕಡೆ ತಿರುಗಿ ನೋಡಿಲ್ಲ, ₹1 ಅನುದಾನ ಕೊಟ್ಟಿಲ್ಲ, ಒಂದು ಸ್ಕೂಲು ಕಾಲೇಜು ವಿಸಿಟ್ ಮಾಡಿಲ್ಲ ಅಂತ ಹೇಳಿದ ಮೇಲೆ ಒತ್ತಡ ಅವರೆಲ್ಲ ಭಾಳ ಇದು ಮಾಡಿದ್ಮೇಲೆ ನಾನು ಸರಿ ಮುಂದೆ ಕೂಡ ಟಿಕೆಟ್ ಟ್ರೈ ಮಾಡೋಣ, ಕಾಂಗ್ರೆಸ್ಸಲ್ಲಿ ಕೂಡ ಕೇಳಿದ್ಮೇಲೆ ಇಲ್ಲ ಸ್ವಲ್ಪ ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಂದಾಗ ಟಿಕೆಟ್ ಬಂದರೂ ನಿಲ್ತೀನಿ, ಬರ್ದಾಯಿದ್ರು ನಿಲ್ತೀನಿ ಅಂತೇಳಿ ಒಂದು ಗಟ್ಟಿಯಾದಂಥ ದೃಢ ನಿಲುವು ತೊಗೊಂಡ್ಮೇಲೆ ನಮ್ಮಲ್ಲಿ ಹೆಚ್ಚು ಎನ್ರೋಲ್ಮೆಂಟು ಎಲ್ಲ ಸಂಘ ಸಂಸ್ಥೆಗಳಿಂದ ಆಗೋಕ್ಕೆ ಅನುಕೂಲ ಆಯಿತು. ಮೊದಲನೇ ಸಾರಿ 36-37 ಸಾವಿರ ಮೊನ್ನೆ 2023 ಅನೌನ್ಸ್ ಆದಾಗ ಗುಲ್ಬರ್ಗ ಜಿಲ್ಲಾ 36-37 ಸಾವಿರ ಎನ್ರೋಲ್ಮೆಂಟ್ ಆಗಿದೆ ಸರ್. ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅಪ್ರಾಕ್ಸಿಮೇಟ್ಲಿ 42-43 ಸಾವಿರ ಎನ್ರೋಲ್ಮೆಂಟ್ ಮಾಡಿದ್ವಿ ಬಳ್ಳಾರಿ ಜಿಲ್ಲೆಯಲ್ಲಿ. ಅಖಂಡ ಬಳ್ಳಾರಿ ಜಿಲ್ಲೆ ಅಂತ ಹೇಳ್ತೀವಿ, ಅದು ವಿಜಯನಗರ ಇರ್ಬೋದು, ಬಳ್ಳಾರಿ ಇರ್ಬೋದು. ಸೊ ಮತ್ತು ರಾಯಚೂರಲ್ಲಿ ಕೂಡ 20 ಸಾವಿರ ಆಗಿದೆ. ಎಲ್ಲ ಕಡೆ ಈಗ ಅದು ಅವೇರ್ನೆಸ್ಸು ಭಾಳ ಕ್ರಿಯೇಟ್ ಆಗಿದೆ. ಇವರು ಮೊನ್ನೆ ಮಾಡಿದ್ದೊಂದು ಅಚ್ಚಾತರಿಂದ ಮಧ್ಯದಲ್ಲಿ ಪಾರ್ಲಿಮೆಂಟ್ ಆ್ಯಕ್ಚುಲಿ ಕಂಟಿನ್ಯೂಷನ್ ಆಗಿ ಅಪ್ಲಿಕೇಶನ್ ತೊಗೋಬೇಕು ಸರ್. ಇವರು ಎಲೆಕ್ಷನ್ ಕಮಿಷನಲ್ಲಿ DC ಆಫೀಸ್ಗಳಲ್ಲಿ ಸ್ಟಾಫ್ ಇಲ್ಲದ ಕಾರಣ ಯಾರು ಹೋದರೂ ಕೂಡ ಸುಮ್ಮನೆ ತಡೆ ಇಟ್ಟು ಓರಲಾಗಿ ಹೇಳಿ ನೋ ಇಲ್ಲ ತಗೊಂಬಲ್ಲ ಅಂತೇಳಿ ಹಿಂಗೆ ತಳ್ಕೊಂತ ಬಂದರು. ಡಿಸೆಂಬರ್ 29ಗೆ ಏನು ಮದರ್ ರೋಲ್ ಪಬ್ಲಿಷ್ ಆದಮೇಲೆ ಕಂಟಿನ್ಯೂಸ್ ಎನ್ರೋಲ್ಮೆಂಟ್ ಅಂತ ಇರ್ತದೆ ಸರ್. ಅದನ್ನು ಯಾವ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಜನ ಯಾಮಾರಿಸಿ ಇಲ್ಲ ತೊಗೊಂಬಂಗಿಲ್ಲ, ಅದು ಸಿಸ್ಟಮ್ ಆಫ್ ಆಗಿದೆ, ಅದು ಲಾಕ್ ಆಗಿದೆ ಅಂತೇಳಿ ತಾವು ಅಪ್ಲಿಕೇಶನ್ ತೊಗೊಂಡು ಎಲ್ಲಿ ಭದ್ರ ಮಾಡ್ಕೋಬೇಕು ಎಂಬ ಒಂದು ಇದಕ್ಕೆ ಬಿಟ್ಬಿಟ್ಟು ಇಲ್ಲ ಅಂತೇಳಿ ಈ ಸರಿ 2-2.5 ಲಕ್ಷ ನಾವು ನಿರೀಕ್ಷೆ ಮಾಡಿದ್ವಿ. ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದೆ, ಹೆಚ್ಚು ಜನಕ್ಕೆ ರೆಪ್ರೆಸೆಂಟೇಷನ್ ಆಗ್ತದೆ ಸರ್. ಕಡಿಮೆ ಜನದಿಂದ ಮುಂದೆ ಏನು ಚುನಾಯಿತರು ಆಗ್ತಾರೋ ಹೋಗ್ತಿದ್ರು ಬೇರೆ ಮಾತು, ಹೆಚ್ಚು ಜನ ಬಂದರೆ ಇದಾಗ್ತೈತೆ, ಎಲ್ಲರಿಗೂ ರೆಪ್ರೆಸೆಂಟೇಷನು ಎಲ್ಲರ ಭಾವನೆಗಳಿಗೆ ನಾವು ರೆಸ್ಪಾಂಡ್ ಮಾಡ್ಬೋದೆಂಬ ಒಂದು ಭಾವನೆಯಲ್ಲಿ ಮಾಡಿದ್ವಿ. ಸೊ ಈಗ ಅಂದಾಜು 1,65,000 ಆಗ್ಬೋದು ಸರ್. ಈಗ ಟೋಟಲಾಗಿ ಒಂದು 76 ಚಿಂತೆ. ಅದರಲ್ಲಿ ಒಂದು 10-15 ಸಾವಿರ ಡೂಪ್ಲಿಕೇಶನ್ ಹೋಗ್ತಾವೆ. ಡಬಲ್ ಹೆಸರು ಪ್ರಿಂಟ್ ಆಗೋದು, 3 ಸಾವಿರ ಪ್ರಿಂಟ್ ಆಗೋದು, 4 ಸಾವಿರ ಪ್ರಿಂಟ್ ಆಗೋದು. ಸೊ 1.5 lakhs ಮೇ ಬಿ ಅಪ್ರಾಕ್ಸಿಮೇಟ್ ವೋಟರ್ಸ್ ಉಳಿಬೋದು. ಸೊ ಆ ನಿಟ್ಟಿನಲ್ಲಿ ನಾವು ಅಲ್ಲೇ ಅನೇಕ ಸಲ ಪ್ರತಿ ಒಂದು ಕ್ವೈರಿ ಬಂದಾಗ ಕೂಡ ನಾನು ಎಲೆಕ್ಷನ್ ಕಮಿಷನ್ಗೆ RC ಅವ್ರಿಗೆ ಪತ್ರ ಬರೆದು ವಾಟ್ಸಪ್ ಮುಖಾಂತರ ನಾವು ಏನೇ ಅವ್ರ ಕ್ವೈರಿಗಳು ಹಾಕಿ ಈ ಥರ ಇನ್ಫಾರ್ಮೇಷನ್ ಕೊಟ್ಟರು ಪಾಪ ಅವರು ನಮ್ಮನ್ನು ಪರಿಗಣಿಸಿ ಇಮ್ಮಿಡಿಯೇಟಾಗಿ ಅದು ಆ್ಯಕ್ಷನ್ ತೊಗೊಂಡು ನೆಕ್ಸ್ಟ್ ಡೇ ವಿಡಿಯೋ ಕಾನ್ಫರೆನ್ಸಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಕೊಟ್ಟಿದ್ದಕ್ಕೂ ಸ್ವಲ್ಪ ಹೆಚ್ಚು ನಮಗೆ ಎನ್ರೋಲ್ಮೆಂಟ್ ಮಾಡೋಕ್ಕಾಯ್ತು ಸರ್. ಈಗ ಇನ್ನೊಂದು ಬಹುಶಃ ನಿನ್ನೆ ಒಂದು 3 ದಿವಸ ಕೆಳಗಡೆ BJP ಕ್ಯಾಂಡಿಡೇಟು ಅವರು ಅನೌನ್ಸ್ ಮಾಡಿದರು. ಸೊ BJP ಕ್ಯಾಂಡಿಡೇಟ್ ಶ್ರೀಮಾನ್ ಅಮರ್ನಾಥ್ ಪಾಟೀಲ್ ಅವರು ನಿಮ್ಮ ಜಿಲ್ಲಾ ಹಳೆಯ ಇರಬೇಕು, ಅವರು ಬೀದರ್ ಜಿಲ್ಲಾ ಹಳೆಯ ಇರಬೇಕು ಅಂದ್ಕೊಂಡು. ಸೊ ಅವರು 6 ವರ್ಷ ಕೆಲಸ ಮಾಡಿದ್ದಾರೆ. ಆಮೇಲೆ 5 ವರ್ಷ 6 ವರ್ಷ ನಿನ್ನೆ ಸರ್ 6 ವರ್ಷ ಚಂದ್ರಶೇಖರ್ ಪಾಟೀಲ್ ಅವರು ಈಗ ನಿಮಗೆ ರೆಪ್ರೆಸೆಂಟೇಷನ್ ಆಗಿ ಇಲ್ಲಿ 6 ವರ್ಷ ಕೆಲಸ ಮಾಡಿದ್ದಾರೆ. ಸೊ ನಾವೇನು ಕೇಳಿದ ಇಷ್ಟುವರೆಗೂ ಸ್ವಾತಂತ್ರ್ಯ ಬಂದಾಗಲೂ ಯಾವತ್ತು ಇದು ಸೇರಿದ್ದಾಗ ಕೌನ್ಸಿಲ್ 86ಅಲ್ಲಿ ಏನು ಫಾರ್ಮ್ ಆಯಿತು, 88ಅಲ್ಲಿ ಏನು ಫಾರ್ಮ್ ಆಗಿದೆ, ಆವತ್ತಿಂದ ಇವತ್ತರವರೆಗೆ ನಮ್ಮ ಭಾಗದಲ್ಲಿ ಬಳ್ಳಾರಿ ಆಯಿತು, ರಾಯಚೂರು ಆಯಿತು, ಕೊಪ್ಪಳ ಆಯಿತು, ವಿಜಯನಗರ ಆಯಿತು, ನಾವು ಬರೀ ಮತದಾನ ಮಾಡ್ಕೊಂಡೇ ಬಂದಿದ್ವಿ. ಒಂದು ಸಾರಿ ಕೂಡ ನೀವು ನಮ್ಮ ಭಾಗಕ್ಕೆ ಒಂದು ರೆಪ್ರೆಸೆಂಟೇಷನು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ನಾನು ಈಗ ಈ ಕಡೆ ಭಾಗದಲ್ಲಿ ಜಿಲ್ಲಾಗಳು ಎಲ್ಲ ಬಂದಾಗ ಅದನ್ನೇ ರಿಕ್ವೆಸ್ಟ್ ಮಾಡ್ತೇನೆ, ಒಂದು ಅವಕಾಶ ನಮಗೆ ಮಾಡಿಕೊಡ್ರಿ. ನಿಮ್ಮ ಜಿಲ್ಲೆಗೆ ಪ್ರತಿ ಸಾರಿ ನಾವು ಯಾವುದೇ ಪಾರ್ಟಿನಿಂದ ನಿಂತರೂ ಕೂಡ ನಿಮ್ಮ ಕಡೆ ಅಭ್ಯರ್ಥಿನ ಗೆಲ್ಲಿಸಿದ್ದೀವಿ. ಒಂದು ಅವಕಾಶ ನಮಗೆ ಮಾಡಿಕೊಡ್ರಿ ನಮ್ಮ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ. ನಿಮ್ಮ ಭಾಗ ನಾವು ಕೆಲಸ ಮಾಡಿದ್ರೆ ಹೆಂಗಿರ್ತೈತೆ, ಅವ್ರು ಕೆಲಸ ಮಾಡಿದ್ರೆ ಹೆಂಗಿರ್ತೈತೆ, ಒಂದು ಡಿಫ್ರೆನ್ಸು ತೋರ್ಸೋಕ್ಕೆ ನಮಗೆ ಒಂದು ಅವಕಾಶ ಸಿಗಬೇಕು ಎಂಬ ಒಂದು ದೃಷ್ಟಿಯಿಂದ ನಾನು ಎಲ್ಲರನ್ನ ಮಾಧ್ಯಮ ಮುಖಾಂತರ ಕೂಡ ಕೇಳ್ತಾ ಇದ್ದೀನಿ ಸರ್. ಇದು ಸರ್ಕಾರ ಜಿನೈನಾಗಿ ಡಿಮ್ಯಾಂಡು, ಒಂದು ಅವಕಾಶ ನೀವು ಮಾಡಬೇಕು ಅಂತೇಳಿ ನಾವು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ನಾನು ಮೇಜರಾಗಿ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಾಗಿದೆ ಸರ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಟೋಟಲಾಗಿ ರಜಾರಹಿತ ಡಿಪಾರ್ಟ್ಮೆಂಟಿಗೆ ಘೋಷಣೆ ಮಾಡಿದರೆ ಬೆಸ್ಟು. ಯಾಕೆ ಹೇಳ್ತೀನಿ ಸರ್ ಅಂದರೆ 2 ತಿಂಗಳು ಸಮ್ಮರ್ ವೆಕೇಷನ್ ಅಂತ ಹೇಳಿದ್ರು, ಅದು ಸಮ್ಮರ್ ವೆಕೇಷನ್ 2 ತಿಂಗಳು ಹೋಗಿ ಈಗ 30-40 ದಿವಸಕ್ಕೆ ಬಂದು ನಿಂತವೆ. ಅದರಲ್ಲಿ ಚುನಾವಣೆ, ಅದರಲ್ಲಿ ಮತ್ತೆ ಮಾಸ್ಟರಿಂಗ್ ಅಂತೆ, ಅದರಲ್ಲಿ ಮತ್ತೆ ಸ್ಕ್ವಾಡ್ಗಳಂತೆ, ಅದಾದ್ಗಳು ಮತ್ತೆ ಈಗ ಎಕ್ಸಾಮಿನೇಷನ್, ಆಮೇಲೆ ಮತ್ತೆ ತಿರ್ಗಾ ವ್ಯಾಲ್ಯೂಯೇಷನು, ಈಗ ಮೊನ್ನೆಯಿಂದ ಮತ್ತೆ ಸ್ಪೆಷಲ್ ಕ್ಲಾಸ್. SSLC ಪರ್ಸೆಂಟೇಜ್ ಭಾಳ ಕಡಿಮೆ ಆಗಿದೆ, ಸ್ಪೆಷಲ್ ಕ್ಲಾಸ್ ಮಾಡಿ ಅಂತ. ಈಗ ಅವರೆಲ್ಲರೂ ಏನು ಹೇಳ್ತಿದ್ದಾರೆ, ನಿರಂತರ ಒತ್ತಡದಲ್ಲಿ ಕೆಲಸ ಮಾಡ್ತೀವಿ. SSLC ಎಕ್ಸಾಮ್ನಲ್ಲಿ ವೆಬ್ ಕ್ಯಾಮ್ರಾ ಇಟ್ಟರು. ವೆಬ್ ಕ್ಯಾಮ್ರಾಗೆ ಯಾರು ಅಪೋಸ್ ಮಾಡಲ್ಲ. ವೆಬ್ ಕ್ಯಾಮ್ರಾ ಇಟ್ಟಿದ್ದು ಮೊದಲು ಫಸ್ಟ್ ಕಲ್ಯಾಣ ಕರ್ನಾಟಕದಲ್ಲೊಂದು ಇಟ್ಟರು. ಕಲ್ಯಾಣ ಕರ್ನಾಟಕದಲ್ಲಿ ಒಂದೇ ಇಟ್ಟಾರ ಅಂತೇಳಿ ಮತ್ತೆ ಎಲ್ಲ ನಾವೆಲ್ಲ ವಾಯ್ಸ್ ರೈಸ್ ಮಾಡಿದ ಮೇಲೆ ಇಲ್ಲ ಇಡೀ ಕರ್ನಾಟಕಕ್ಕೆ ಅದನ್ನು ಅಪ್ಲೈ ಮಾಡಿ ಎಲ್ಲ ಕಡೆ ಕೊಟ್ಟರು ವೆಬ್ ಕ್ಯಾಮ್ರಾ. ಈ ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶ ಅಂತೇಳಿ ನಮ್ಮ ಹುಡುಗರಿಗೆ 1ನೇ ತಾರೀಕಿಂದ 1ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೆ ಪಾಸ್ ಮಾಡ್ಕೊಂತ 10th ಕ್ಲಾಸಲ್ಲಿ ಒಂದೇ ಸರ್ ಒಂದು ಕೂತ್ಕೊಂಡು ಇಲ್ಲೊಂದು CC ಕ್ಯಾಮ್ರಾ ಇಲ್ಲೊಂದು ವೆಬ್ ಕ್ಯಾಮ್ರಾ ಆಗಿಬಿಟ್ರೆ ಅವನು ಗೋಡೆಗಳು ನೋಡಿದ್ಬಿಟ್ರೆ ಇನ್ನೇನು ಬರೋಕ್ಕಾಗಲ್ಲ, ಅನ್ಲೆಸ್ ಅಂಟಿಲ್ ಹಿ ಹ್ಯಾಸ್ ಪ್ರಿಪೇರ್ಡ್ ವೆಲ್.
ಸೊ ಆ ನ್ಯೂನತೆ ಬರಲಿದ್ದಂಗೆ ಮೊದಲನೇ ಕ್ಲಾಸಿಂದ ಮೊದಲು ನಾವೇನು ಸಣ್ಣವ್ರು ಓದೋ ಟೈಮಲ್ಲಿ ಯಾವ ಥರ ಇತ್ತು ಪ್ರತಿ ವರ್ಷ ಎಕ್ಸಾಮ್ ನೀಡ್ರಿ, ಪಾಸು ಫೇಲ್ ಆಗೋದನ್ನು ಡಿಟೆನ್ಷನೇ ಮಾಡಬೇಡ್ರಿ ಅಂತ ಹೇಳಿದರೆ ಅದು ಅರ್ಥ ಇಲ್ವೋ ಎಜುಕೇಷನ್. ಅದು ಡಿಟೆನ್ಷನೇ ಮಾಡಬಾರ್ದು, ಫೇಲ್ಯೂರ್ ಇರಬಾರ್ದು. ಫೇಲ್ಯೂರ್ ನಾನು ನೋಡಿ ಸರ್ ನಾನು SSLCನಲ್ಲಿ 45 ಮಂದಿ ಸ್ಟೂಡೆಂಟ್ ಇರೋಂಥ SSL ಕ್ಲಾಸಲ್ಲಿ ನಾನೊಬ್ಬನೇ ಫೇಲ್ ಆಗಿದ್ದು. ನನಗಿಂತ ಅನೇಕ ಮಂದಿ ವೀಕ್ ಸ್ಟೂಡೆಂಟ್ಸ್ ಅವ್ರು ಪಾಸ್ ಆದರು, ನಾನು ಫೇಲ್ ಆದೆ. SSLCನಲ್ಲಿ ಫೇಲ್ ಆದರೂ ಕೂಡ ಆ ಫೇಲ್ ಆಗಿದ್ದೆ ನನ್ನ ಜೀವನ ಟರ್ನಿಂಗ್ ಪಾಯಿಂಟ್ ಸರ್. ಆವತ್ತಿಂದ ಭಾಳ ಛಲದಿಂದ ಓದಿ ಧಾರವಾಡ PUC ಬಳ್ಳಾರಲ್ಲಿ ಓದಿ ಸೆಕೆಂಡ್ ಕ್ಲಾಸ್ ಪಾಸ್ ಆದೆ. ನೆಕ್ಸ್ಟ್ ಐ ವೆಂಟ್ ಟು ಕರ್ನಾಟಕ ಕಾಲೇಜ್ ಧಾರವಾಡ, ಅಲ್ಲೋಗಿ ಮತ್ತೆ ಡಿಗ್ರಿ ಮಾಡಿ ಇವತ್ತು ನಾನು ಈ ಸ್ಥಾನದಲ್ಲಿ ಇಷ್ಟು 7 ಜಿಲ್ಲಾದಲ್ಲಿ ಒಂದು ಪಕ್ಷೇತರವಾಗಿ ನಿಲ್ಲಂಥ ಒಂದು ಧೈರ್ಯ, ಮನಸ್ಥಿತಿ, ಕೆಲಸ ಮಾಡ್ತೀನಿ ಒಂದು ಛಲ ಹುಟ್ಟಿದ್ದಂದರೆ ಆ ಕಾಲೇಜಲ್ಲಿ ಓದಿರೋ ಒಂದು ವಾತಾವರಣ, ಆ ಕಾಲೇಜ್ ಕೊಟ್ಟಿರೋಂಥ ಧೈರ್ಯ. ಸೊ ನಾವು ಸುಮ್ಮನೆ ಪಾಸ್ ಮುಂದಕ್ಕೆ ತಳ್ತಾ ಒಂದೇ ಸರ್ 10ನೇ ಕ್ಲಾಸಿಗೆ ಅವನಿಗೆ ಕೂಡಾಕಿ ಆ ಕಡೆ ಒಂದು ಕ್ಯಾಮ್ರಾ ಈ ಕಡೆ ಒಂದು ಕ್ಯಾಮ್ರಾ ಇಟ್ಬಿಟ್ರೆ ಅವನಿಗೆ ಏನು ಮಾಡ್ಬೇಕು ಗೊತ್ತಿಲ್ಲ, ಏನು ಬರಬೇಕು ಗೊತ್ತಿಲ್ಲ. ಇದು ನನ್ನ ಅಭಿಪ್ರಾಯ ಸರ್. ಬಟ್ ಜನರಲಾಗಿ ಹೇಳ್ತೀನಿ, ಹಳ್ಳಕ್ಕೆ ಬಿಡೋನಲ್ಲ, ಹಳ್ಳದಿಂದ ಹೊರಗೆ ತರೋನು. ಬೇರೆಯವ್ರು ಹಳ್ಳಕ್ಕೆ ತಳ್ತಾರೆ, ನಾವು ಹಳ್ಳದಿಂದ ಹೊರಗೆ ತರ್ತೀವಿ. ಇವತ್ತು ಬಳ್ಳಾರಿನಲ್ಲಿ ನೋಡಿ, ಇಡೀ ಕರ್ನಾಟಕದಲ್ಲಿ ನಾನು ಚೇರ್ಮನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದ್ದಾಗ ದ ಒನ್ ಆ್ಯಂಡ್ ಓನ್ಲಿ ಲಾರಿ ಟರ್ಮಿನಲ್ ಫಂಕ್ಷನಿಂಗ್ ಇನ್ ದ ಸ್ಟೇಟ್ ಬಳ್ಳಾರಿ. 2 ಲಕ್ಷ ಸ್ಕ್ವೇರ್ ಫೀಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಾವೇ ಫೌಂಡೇಶನ್ ದೇವೇಗೌಡರ ಹತ್ರ ಹಾಕಿಸಿ JH ಪಟೇಲ್ ಉದ್ಘಾಟನೆ ಮಾಡಿಸಿದ್ದು. ಕರ್ನಾಟಕದಲ್ಲಿ ಇವತ್ತಿಗೂ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 2 ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಯಾರೂ ಕಟ್ಟಿಲ್ಲ, ನಾನು ಕಟ್ಟಿದ್ದೀನಿ. 108 ಪಾರ್ಕ್ಗಳನ್ನ ಕಂಪ್ಲೀಟಾಗಿ ರೆನೋವೇಷನ್ ಮಾಡಿವಿ. ನೀವು ತಣ್ಣನ ಜಾಗ ಹುಟ್ಟಿರಿ ಸರ್, ನೀವು ಪುಣ್ಯ ಅಂತ ನಾವು ಪಾಪ ಅಂತ ಏನು ಮಾಡಬೇಕು ಅಂತ ನಾವು ಇದನ್ನ ಕವರ್ ಮಾಡ್ಕೋಬೇಕಲ್ಲ. ನೀವು ಪುಣ್ಯ ಮಾಡಿರಿ, ಬೀಜಾರ ಇದರಲ್ಲಿ ಹುಟ್ಟಿದ್ರಿ, ತಣ್ಣಗಿದ್ದೀರಿ. ಹಾಗೆ ಸಾಧ್ಯವಾದಷ್ಟು ನಾನು ಕೆಲಸ ಮಾಡಿ ನಾನು ಕೇಳಿದಿಷ್ಟೇ ಸರ್, ಅವರಿಬ್ಬರನ್ನ ನೀವು ನೋಡಿದಿರಿ, ಎಲ್ಲ ಜನ 7 ಜಿಲ್ಲೆ ಜನ ನೋಡಿದ್ದಾರೆ. ಒಂದು ಅವಕಾಶ ನಮಗೆ ಮಾಡಿಕೊಟ್ರೆ ಪ್ರಾಂತೀಯ ವಿಭೇದಗಳಂತ ಮಾತಾಡೋದ್ರಲ್ಲಿ, ಯಾಕಂದರೆ ಸೀನಿಯರ್ಗಳಾಗ್ತಾರೆ, ನಾವು ಅವ್ರಿಗೆ ಹೆಚ್ಚು ಮಾತಾಡಬಾರ್ದು, ನಮಗಿಂತ ಅನುಭವಗಳಿದ್ದಾರೆ ಎಲ್ಲರೂ. ನಮಗೆ ಈ ಇದರಲ್ಲಿ 371 ಬಳ್ಳಾರಿ ಬೆಂಗಳೂರಲ್ಲಿ ಸೆಲ್ ಮಾಡಿದ್ದಾರೆ ಸರ್. ಅದು ದಿಕ್ಕಿಲ್ಲ, ಕೇಳೋರೇ ಇಲ್ಲ. ಇಷ್ಟು ವರ್ಷ ಆಯಿತು, ಗುಲ್ಬರ್ಗಗೆ ಯಾಕೆ ತಂದಿಲ್ಲ ಅದನ್ನು? ಗುಲ್ಬರ್ಗ ತಂದು ನಮ್ಮ KS ಒಂದು IAS ಆಫೀಸರ್ ಇಲ್ಲಿ ಹಾಕಿದರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಕಾಲ್ಫರ್ ಮಾಡಿದ್ದಾರೆ, ಎಷ್ಟು ಪೋಸ್ಟ್ ಖಾಲಿದ್ದಾವೆ, ಅದರಲ್ಲಿ ಎಷ್ಟು ನಮ್ಮ ಹುಡುಗರು ತುಂಬಿದ್ದಾರೆ ಅಂತ ಪ್ರಾಥಮಿಕ ಮಾಹಿತಿಯಲ್ಲಿ ಸಿಗುತ್ತಲ್ಲ. ಆ ಸೆಲ್ಲನ್ನು ಇವತ್ತು ತಂದಾಕಿಲ್ಲ. ಇದನ್ನೇನಂತ ಹೇಳ್ಬೇಕು? ಇದನ್ನ ಬಗ್ಗೆ ಚಕಾರ ಎತ್ತಕ್ಕೇನು ಸರ್? ಅದು ದೊಡ್ಡ ಒಂದು ಫಸ್ಟ್ ಸ್ವಾತಂತ್ರ್ಯ ನಮಗೆ 1947 ಬಂದರೆ ಈ ಭಾಗಕ್ಕೆ 371 ಎರಡನೇ ಸ್ವಾತಂತ್ರ್ಯ ಅನ್ಕೊಬೋದು ಸರ್, ಎಲ್ಲ ರೀತಿಯಿಂದಲೂ. ಅದು ಬೆಲೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಒಂದು ಸೆಲ್ ಇಲ್ಲಿ ಹಾಕಿದರೆ ಏನು ನಡೀತಾ ಇದೆ ರಾಜ್ಯದಲ್ಲಿ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಮೆಡಿಕಲ್ ಸೀಟಲ್ಲಿ ಕೊಟ್ಟಾರೆ, ಇಂಜಿನಿಯರಿಂಗ್ ಸೀಟಲ್ಲಿ ಕೊಟ್ಟಾರೆ, ಈ ಪ್ರಮೋಷನ್, ಈ ನಾನು ಹೆಚ್ಕೋದವ್ರು ಬಂದು 2 ಪ್ರಮೋಷನ್ ತೊಗೊಂಡೋದ್ರು, ಹೆಚ್ಕೋದ್ರಿಂದ ಅಲ್ಲೇ ಇದ್ದಾರೆ. ಈ ನ್ಯೂನತೆ ಯಾಕೆ? ಇದನ್ನೆಲ್ಲೋ ಒಂದು ಕಡೆ ಮೆಕ್ಯಾನಿಸಮ್ ಸರಿಪಡಿಸ್ತಿದ್ರೆ ನಮ್ಮವ್ರು ಸರ್ 370 ನಮ್ಗೆ ಎಂಪ್ಲಾಯ್ಸ್ ಬ್ಯಾಡ್ ಅಂತಿದ್ದಾರೆ. ಅವ್ರಿಗೆ 2 ಪ್ರಮೋಷನ್ ಸಿಗ್ತದೆ, ಅವ್ರು ಹೋಗ್ಬಿಡ್ತಾರೆ ಪ್ರಮೋಟ್ ಆಗಿ. ಇಲ್ಲಂದ್ರೆ ನಮ್ಮ ಮೇಲೆ ಬಂದು ಕೂತ್ಕೊಂತಾರೆ. ಅವರು ಟೀಚರ್ ಅಪಾಯಿಂಟ್ ಆಗ್ತಾರೆ, ಅವ್ರು ಹೆಡ್ ಮಾಸ್ಟರ್ ಆಗಿ ಅವ್ರ ಕಡೆಗೆ ಇವ್ರು ಕೆಲಸ ಮಾಡಬೇಕು. ಆ ಒಂದು ಬಾನಿಸೆಯಿಂದ ನಾವು ಹೊರಗೆ ಬಂದ್ವಿ. ಇವರು ನಾನು ಹೆಚ್ಚಿಗೆ ಕೇಳಿ ನಮ್ಮವ್ರು ಕೆಲಸ ಮಾಡಬೇಕು. ಮನಸ್ಥಿತಿ ಹೆಂಗಿರ್ತತೆ? ಸೊ ಈ ನ್ಯೂನತೆ ಸರಿಪಡ್ಬೇಕಂದ್ರೆ ಕೂಡ 371 JCL ಇಲ್ಲಿ ತರಬೇಕು. ಗುಲ್ಬರ್ಗನಲ್ಲಿ ಎಸ್ಟಾಬ್ಲಿಷ್ ಮಾಡಿ ಅದನ್ನು ಮಾನಿಟರ್ ಮಾಡಲಿಕ್ಕೆ ಒಂದು IAS ಆಫೀಸರ್ನಾಗಿದೆ. ಸ್ವಲ್ಪ ಅದು ಆ ಬಾಡಿ ಕೂಡ ಒಂದು ಶಕ್ತಿ ಬರುತ್ತಂತ ಅದೊಂದು ನಿಟ್ಟು ಪ್ರಯತ್ನ ಮಾಡ್ತೀವಿ ಸರ್. ಥರ ಇಲ್ಲಿ ಎಷ್ಟು ಅಮೌಂಟ್ ಇದೆ, ಯಾವ ಹೆಡ್ಗಳೇ ದುಡ್ಡು ತರಬೇಕು ಅಂಬೋದು ಕೂಡ ಇಲ್ಲಿ ಈ ಕಡೆ ಭಾಗಕ್ಕೆ ಜನಪ್ರತಿನಿಧಿಗಳಿಗೆ ಇವ್ರಿಗೆ ಒಂದು ವರ್ಕ್ಶಾಪ್ ಇಡಬೇಕು, ಯಾವ ಹೆಡ್ಗಳು ಎಷ್ಟು ದುಡ್ಡಿದೆ ಅಂತ. KKRDBನಲ್ಲಿ 41 MLA ಇದ್ದಾರೆ ಸರ್, 2 MLCಗಳಿದ್ದಾರೆ, 5 ಮಂದಿ MP ಗಳು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ, ಸರ್ ನಮ್ಮ 3,000 ಕೋಟಿ 5,000 ಕೋಟಿ ಅಂತ ಹೇಳ್ತೀವಿ ಪ್ರತಿ ವರ್ಷ. ಅಟ್ಲೀಸ್ಟ್ ಅದರಲ್ಲಿ 20% 20% ಅಂದರೆ ಹಾರ್ಡ್ಲಿ 1,000 crores ಎವ್ರಿ ಇಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ರಿಸರ್ವ್ ಮಾಡೋಣ ಅಂತ ಹೇಳಿದ್ರೆ ಯಾರಾದರೂ MLA ಬೇಡ ಅಂತ ಹೇಳ್ತಾನೆ ಸರ್? ಹೇಳಲ್ಲ. ಹಂಗೆ ಮಾಡಿದ ಒಂದು 5 ವರ್ಷದಲ್ಲಿ ಸಂಪೂರ್ಣ ಪ್ರತಿಯೊಂದು ಹಳ್ಳಿನಲ್ಲಿರೋಂಥ ಎಲ್ಲ ಸ್ಕೂಲ್ಗಳೆಲ್ಲ ಅಪ್ಡೇಟ್ ಆಗ್ತವೆ. ಬೀದರಲ್ಲಿ ಲಾಸ್ಟ್ ಟೈಮ್ ಆದಾಗ ಒಂದು ಸ್ಕೂಲ್ ಉರ್ದು ಸ್ಕೂಲ್ಗೆ ಹೋಗಿದ್ದು ಸರ್, ಕಂಪ್ಲೀಟ್ ಕೊಲಾಪ್ಸ್ ಆಗಿಬಿಟ್ಟಿದೆ. ಒಳಗೆ ಹೋಗೋಕೆ ಭಯ ಆಗ್ತಿತ್ತು. ಅಲ್ಲಿ ಟೀಚರ್ ಕೇಳಿ, ಸರ್ ನಾವು ಒಳಗೆ ಬರೋ ಟೈಮಲ್ಲಿ ಹೆಂಗೆ ಜೀವಂತ ಹೊರಗೆ ಹೋಗ್ತಿಲ್ಲ ಗೊತ್ತಿಲ್ಲ ಸರ್, ಏನು ತುಳುಕ. ಹಾಂ, ಚೆನ್ನಾಗಿದೆ ಸರ್, ಈ ಮಟ್ಟದಲ್ಲಿ ಅಂತಿಲ್ಲ. ಇನ್ನು ಅನೇಕ ಇದಾವೆ ಸರ್. ಮುಂದೆ ಎಲ್ಲ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಜಿಲ್ಲೆಯವರ ಆಶೀರ್ವಾದ ಗೆದ್ದು ಬಂದರೆ ಈ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಹೇಳಕ್ಕೆ ಇಚ್ಛಪಡ್ತೀನಿ ಸರ್. ಅವರು ಅದನ್ನು ಪ್ರಿಯಾರಿಟಿಗೆ ತೊಗೊಂಡಿದ್ದಾರೆ. ಬಟ್ ಅದು ಕೂಡ ಒಂದು ರೀತಿಯಾಗಿ
ಜನಕ್ಕೆ ಎಂಪವರ್ಮೆಂಟ್ ಮಾಡಿದೆ. ಅದರಲ್ಲೇನೋ ಅವರೇನು ಚೈನಿ ಮಾಡೋಕ್ಕೆ ದುಡ್ಡು ಕೊಟ್ಟಿಲ್ಲ. ಇವತ್ತು 2,000 ರೂಪಾಯಿ ಕೊಟ್ಟರೆ ಮಗಳಿಗೆ ಎಷ್ಟೋ ಮಂದಿಗೆ ಬಡ ಮಕ್ಕಳು ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾಯಿದೆ. ಫ್ರೀ ಬಸ್ ಮಾಡಿದ್ದಕ್ಕೆ ಎಷ್ಟೋ ಮಂದಿ ಅನುಕೂಲ ಆಗ್ತಾಯಿದೆ. ಆಮೇಲೆ ಅದೇ ದುಡ್ಡನ್ನು ಸ್ವಲ್ಪ ನಾವು ಹೆಚ್ಚು ಒತ್ತು ಹೇಳೋದು ಸರ್. ಅಂದರೆ ಅದರಲ್ಲಿ ಒಂದು ಎಜುಕೇಷನ್ ಕೂಡ ಒಂದು ಒತ್ತು ಕೊಟ್ಟು ಪ್ರತಿ ವರ್ಷ ಇಷ್ಟು ಪರ್ಸೆಂಟೇಜ್ ಅಪ್ಪ ವರ್ಸ್ಟ್ ಸ್ಕೂಲ್ ಏನಿದಾವೆ ಅಂತೇಳಿ ಒಂದು 3-4 ವರ್ಷ ಸ್ಟೇಟ್ ಗೌರ್ಮೆಂಟ್ ಪಾಲಿಸಿ ಮಾಡ್ಕೊಂಡಿದ್ರೆ ಒಂದು 5-6 ವರ್ಷದಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವಂಥ ಕೊಲಾಪ್ಸ್ ಆಗೋಂಥ ಸ್ಕೂಲ್ಗಳಾಯಿತು, ಕಾಲೇಜುಗಳು ಇರ್ತಿದ್ದಿಲ್ಲ. ಗೆಸ್ಟ್ ಟೀಚರ್ಗಳು, ಗೆಸ್ಟ್ SP, ಗೆಸ್ಟ್ DC ಬರೋ ದಿವಸಗಳೇನು ಭಾಳ ದೂರ ಇಲ್ಲ ಸರ್. ಈಗ ನಮ್ಮ ಗೌರ್ಮೆಂಟ್ ಕಾಲೇಜ್ ಬಳ್ಳಾರಿನಲ್ಲಿ 5,500 ಸ್ಟ್ರೆಂತು ಡಿಗ್ರಿ ಕಾಲೇಜಲ್ಲಿ, ಹೈಯೆಸ್ಟ್ ಸ್ಟ್ರೆಂತ್ ಇನ್ ಕರ್ನಾಟಕ. 145 ಮಂದಿ ಗೆಸ್ಟ್ ಟೀಚರ್, ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ. ಈ 12 ಜನ 14 ಜನ ಇನ್ನೊಂದು 3 ವರ್ಷ ಬಿಟ್ಟರೆ ನಾನು ಅದನ್ನು ಬೋರ್ಡ್ಗಳು ರೆಡಿ ಮಾಡಿಸಿಟ್ಟಿನಿ. ಗೆಸ್ಟ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಒಬ್ಬರು ಇರೋಲ್ಲ ಪರ್ಮನೆಂಟ್ ಲೆಕ್ಚರರ್. ಅದರಲ್ಲಿ ಯಾರು ಜವಾಬ್ದಾರಿ? ಬೀಗ ಹಾಕೋನು ಕೂಡ ಇಲ್ಲ ಸರ್, ಅವನಿಗೆ ಗೆಸ್ಟೇ. ಸೊ ಬೀಗ ಹಾಕೋನಿಂದ ಟ್ರೆಜರಿ ಮುಟ್ಟೋರು ಗೆಸ್ಟ್ಗಳೇ, ಯಾರು ಏನು ಬೇಕಾದ್ರು ಮಾಡ್ಕೋಬೋದು. ಇದು ಪರಿಸ್ಥಿತಿ. ಇದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ ಸರ್. ಯಾಕೆಂದರೆ ಇದರಲ್ಲಿ ದುಡ್ಡಿಲ್ಲ. ಯಾವ ಜನಪ್ರತಿನಿಧಿ ಕೂಡ ಸ್ಕೂಲು ಕಾಲೇಜುಗಳ ಬಗ್ಗೆ ಆಸಕ್ತಿ ಇಲ್ಲ ಅಂದರೆ ಇದರಲ್ಲಿ ದುಡ್ಡಿಲ್ಲ ಸರ್. 2024 ಫೆಬ್ರವರಿ 10ನೇ ತಾರೀಕು ನಮ್ಮ ಮನೆ ಮೇಲೆ ನಮ್ಮ ಮಗನ ಭರತ್ ರೆಡ್ಡಿ ಮನೆ ಮೇಲೆ ED ರೈಡ್ ಆಯ್ತಲ್ಲ ಸರ್. ನಮ್ಮ ಮನೆ ಮೇಲೆ ಆಯಿತು, ನಮ್ಮ ಆಫೀಸ್ ಮೇಲೆ ರೈಡ್ ಆಯಿತು, ನಮ್ಮ ಅಣ್ಣನ ಮನೆ, ನಮ್ಮ ಬೆಂಗಳೂರು ಮನೆ, ಎಲ್ಲ ಮನೆಗಳು ರೈಡ್ ಆದವು. ಎದಕ್ಕೆ ರೈಡ್ ಆಯ್ತಂಬ ತಮಗೆಲ್ಲ ಗೊತ್ತಿದೆ. ನಾವು ಕಾಂಗ್ರೆಸ್ ಸೇರಿ 1 ತಿಂಗಳಲ್ಲೇ ರೈಡ್ ಆಯ್ತು ಮನೆ. ಜನಾರ್ದನ್ ರೆಡ್ಡಿ ಅವರು ಯಾವ ಬೈಕ್ BJPಗೆ ಹೋಗಿದ್ದಾರೋ, ಯಾವ ಇದಕ್ಕೆ ಹೋಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಅವರು ಯಾರು ಆಶಾಸತ್ರುಗಳು ಏನಿದಾವ ಸರ್? ಸರ್ ಈಗ ಸರ್ ಒಂದೇ ನಿಮಿಷ ಸರ್, ನಾವು ಅವರು ED ಹಾಕಲಿ, BD ಹಾಕಲಿ, KD ಹಾಕಲಿ, ಏನನ್ನಾಗಲಿ ಸರ್, ನಾವು ವಾಯ್ಸ್ ರೈಸ್ ಮಾಡೋರೆ. ಭಗವಂತ ನಮಗೆ ಕೊಟ್ಟಿರೋದು ಬುದ್ಧಿ, ತಿಳುವಳಿಕೆ, ಜ್ಞಾನ. ವಾಯ್ಸ್ ರೈಸ್ ಮಾಡೋಕ್ಕೆ, ಗುಲಾಮ್ಗಿರಿ ಮಾಡೋಕ್ಕಲ್ಲ. ಗುಲಾಮ್ಗಿರಿ ನಮ್ಮ ರಕ್ತದಲ್ಲಿಲ್ಲ, ನಾವು ಮಾಡಲ್ಲ. ನಾವು ಜನಪರವಾಗಿ ಜನಕ್ಕೆ ಏನು ಅನುಕೂಲ ಬೇಕೋ ಅವ್ರ ಪರವಾಗಿ ದೇನ ಎತ್ತದೇ ನಮ್ಮ ಜೀವನ ಧ್ಯೇಯ ಇರ್ಬೋದು. ಇಲ್ಲ ಇನ್ನೊಂದು ಹೇಳ